Good morning friends. Today's topic is sitting arrangement. Already previous class ಇಂದ ನಾವು sitting arrangement ಮೇಲೆ questions ನೋಡ್ತಾ ಹೋಗ್ತಾ ಇದ್ದೋ. ಈಗ ನೆಕ್ಸ್ಟ್ ಯಾವ ತರ questions ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ಕ್ವೆಶ್ಚನ್ ನೋಡಿ. 7 ಆಫೀಸರ್ TUVWXYZ ಅಂತ 7 ಜನ ಆಫೀಸರ್ಸ್ ಇರ್ತಾರಂತೆ. ಆ ಸಿಟ್ಟಿಂಗ್ ಅರೌಂಡ್ ಎ ಸರ್ಕಲ್ ಫೇಸಿಂಗ್ ದಿ ಸೆಂಟರ್. ಅಂದ್ರೆ 7 ಜನ ಇದ್ದಾರೆ. ಆ 7 ಜನ ಏನ್ ಮಾಡಿದ್ದಾರೆ, ಒಂದು ಸರ್ಕಲ್ ಟೇಬಲ್ ಅಲ್ಲಿ ಕುಂತ್ಕೊಂಡು ಫೇಸ್ ಯಾವ ತರ ಮಾಡಿದ್ದಾರೆ, ಟೇಬಲ್ ಗೆ ಫೇಸ್ ಮಾಡಿದ್ದಾರೆ ಅಂತೆ. ಓಕೆನಾ? ಹಾಗಾದ್ರೆ ಒಂದು ಸರ್ಕಲ್ ಇದೆ, ಒಂದು ಸರ್ಕಲ್ ಟೇಬಲ್ ಇದೆ. ಇದ್ರಲ್ಲಿ ಎಷ್ಟು ಜನ ಕುಂತಿರ್ತಾರೆ ಅಂದ್ರೆ 7 ಜನ ಕುಂತಿರ್ತಾರೆ. 1 2 3 4 5 6 7 ಅಂದ್ರೆ 7 ಮೆಂಬರ್ಸ್ ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ 7 ಆಫೀಸರ್ಸ್ ಕುಂತಿರ್ತಾರೆ. ಅದು ಯಾವ ತರ ಕುಂತಿರ್ತಾರೆ ಅಂದ್ರೆ T is sitting between Z and W. T ಅನ್ನೋರು ಏನಾಗಿದ್ದಾರೆ, T is sitting between Z and W ಅಂತ ಹೇಳ್ತಿದ್ದಾರೆ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್ T ಇಲ್ಲಿ ಕುಂತಿದ್ದಾರೆ ಅಂದ್ರೆ ಅವರ ಪಕ್ಕದಲ್ಲಿ ಯಾರು ಇರ್ತಾರೆ, Z ಇರ್ತಾರೆ ಮತ್ತೆ W ಇರ್ತಾರೆ ಅಂತೆ. Z ಇಲ್ಲಿ ಇರಬಹುದು, W ಇಲ್ಲಿ ಇರಬಹುದು, ಅಥವಾ W ಇಲ್ಲಿ ಇರಬಹುದು, Z ಇಲ್ಲಿ ಇರಬಹುದು. ಓಕೆನಾ? ಈ ಚಾನ್ಸಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ. ವಿ ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ರೈಟ್ ಆಫ್ W. W ಎಲ್ಲಿ ಕುಂತಿರ್ತಾರೆ ಅವರ ರೈಟಿಗೆ, ಏನಪ್ಪಾ ಅವರ ರೈಟಿಗೆ ಯಾರು ಕುತ್ಕೊಂತಾರಂತೆ, ವಿ. ನೋಡಿ, ಸರ್ಕಲ್ ಟೇಬಲ್ ಅಲ್ಲಿ ನಾವು ಹೋದಾಗ ಫೇಸ್ ಏನಾದ್ರು ಸೆಂಟರ್ ಗೆ ಫೇಸ್ ಆಗಿದ್ದಾಗ ನಮಗೆ ರೈಟ್ ಸೈಡ್ ಯಾವ್ದಾಗಿರುತ್ತೆ, ಇದು ಯಾವ್ದಪ್ಪ ರೈಟ್ ಸೈಡ್, ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೋಗ್ತೀವಲ್ಲ ಅದು ರೈಟ್ ಆಗಿರುತ್ತೆ. ಓಕೆನಾ? ಇದೇನಾಗಿರುತ್ತೆ, ಲೆಫ್ಟ್ ಆಗಿರುತ್ತೆ. ಓಕೆ, ಈಗ ಏನ್ ಹೇಳ್ತಿದ್ದಾರೆ ನೋಡಿ, ವಿ ಹೂ ಸಿಟ್ಟಿಂಗ್ ಸೆಕೆಂಡ್ ಟು ರೈಟ್ ಆಫ್ W. ಅಂದ್ರೆ W ಎಲ್ಲಿ ಕುಂತಿರ್ತಾರೆ ಅವರ ರೈಟಿಗೆ ಎರಡನೇವರು. ನೋಡಿ, W ಇಲ್ಲಿದೆ ಅಂತ ಕಾಣ್ತಿದ್ದೀನಿ. ಇಲ್ಲಿದೆ ಅಂದ್ರೆ ರೈಟಿಗೆ ಎರಡನೇವ್ರು ಬರೆಯಕ್ಕಾಗುತ್ತಾ, ವಿ. ಹಾಗಾದ್ರೆ W ಇಲ್ಲಿ ಬರಿಬಹುದಾ, ಇಲ್ಲಿ W ಬರ್ರೆ ವಿ ಬರಿಬೇಕು, ಆಗುತ್ತಾ? ಹಾಗಾದ್ರೆ ಈ ಜಾಗದಲ್ಲಿ W ಬರಲ್ಲ ಅಂತ ಆಯ್ತು. ಹಾಗಾದ್ರೆ ಈ ಜಾಗದಲ್ಲಿ W ಬರುತ್ತೆ ಅಂದ್ರೆ 1 2 ಇಲ್ಲಿ ಬರ್ತಾರೆ ವಿ, ಆಗ W ಇಲ್ಲಿ ಇರ್ತಾರೆ, Z ಇರಲ್ವಾ? ಓಕೆ, ಕ್ಯಾನ್ಸಲ್ ಮಾಡಿ, ವಿ ಇಲ್ಲಿ ಕುಂತ್ಕೊಂತಾರೆ. ನೆಕ್ಸ್ಟ್ ಇಲ್ಲಿವರೆಗೆ ಆಗಿದೆ. ಅಂಡ್ ಬಿಟ್ವೀನ್ ಯು ಅಂಡ್ ಎಫ್ ಅಂದ್ರೆ ಈ ವಿ ಅನ್ನೋರು ಏನಾಗಿರ್ತಾರೆ, ಯು ಮತ್ತು ವೈ ನ ನಡುವೆ ಇರ್ತಾರಂತೆ. ಫಾರ್ ಎಕ್ಸಾಂಪಲ್ ಯು ಇಲ್ಲಿ ಇರ್ತಾರೆ, ವೈ ಇಲ್ಲಿ ಇರ್ತಾರೆ, ಅಥವಾ ಇಲ್ಲಿ ವೈ ಇರ್ತಾರೆ, ಇಲ್ಲಿ ಯಾರು ಇರ್ಬೋದು, ಯು ಇರ್ಬೋದು. ಎರಡು ಚಾನ್ಸಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್, ಯು ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ಎಕ್ಸ್. ಅಂದ್ರೆ ನೋಡಿ, ಜಾಗ ಇರೋದು ಇಲ್ಲೊಂದು, ಇಲ್ಲಿ ನಾನು ಎಕ್ಸ್ ಬರೆದ್ರೆ ಇಲ್ಲಿ ಯಾರು ಕುತ್ಕೊಂಡ್ಬಾರ್ದು, ಯು ಇಲ್ಲಿ ಕುತ್ಕೊಳ್ಳಲ್ಲ ಅಂದ್ರೆ ಇಲ್ಲಿ ಕುತ್ಕೊಂತಾರೆ, ವೈ ಇಲ್ಲಿ ಕುತ್ಕೊಳ್ಳಲ್ಲ. ಓಕೆನಾ? ಆಯ್ತಾ? ಇನ್ನೊಂದ್ಸತಿ ಡ್ರಾ ಮಾಡ್ಲಾ ನೀಟಾಗಿ. ಒಟ್ಟು ಎಷ್ಟು ಜನ ಇದ್ದಾರೆ, 7 ಮೆಂಬರ್ಸ್. ಇಲ್ಲಿ ನೋಡಿ, ಫಸ್ಟ್ ಏನ್ ಹೇಳಿದ್ರು, T is sitting between Z and W. T ಅನ್ನೋರು ಏನ್ ಮಾಡ್ತಿದ್ದಾರೆ, Z ಮತ್ತು W ನಡುವೆ ಕುತ್ಕೊಂಡಿರ್ತಾರಂತೆ. T ಇಲ್ಲಿ ಕುತ್ಕೊಂಡಿದ್ದಾರೆ. ಹಾಗಾದ್ರೆ ಯಾರು ಕುತ್ಕೊಂಡಿರ್ತಾರೆ ಅರ್ಥ ಆಯ್ತಾ, Z ಮತ್ತೆ W. ಇಲ್ಲಿ Z ಇದ್ರೆ ಇಲ್ಲಿ ಯಾರು ಇರ್ತಾರೆ, W ಇರ್ತಾರಂತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ವಿ ಹೂ ಸಿಟ್ಟಿಂಗ್ ಸೆಕೆಂಡ್ ರೈಟ್ ಆಫ್ W. W ಎಲ್ಲಿ ಕುಂತ್ಕೊಂಡಿರ್ತಾರೆ ಅವರ ಬಲ ಜಾಗದಿಂದ ಎರಡನೇವರು 1 1 2 ಇಲ್ಲಿ ವಿ ಕುತ್ಕೊಂತಾರಂತೆ. ಓಕೆನಾ? ಅದಾದ್ಮೇಲೆ ಇಂದ ನೆಕ್ಸ್ಟ್ ಏನ್ ಹೇಳ್ತಾರೆ, ಬಿಟ್ವೀನ್ ಯು ಅಂಡ್ ವೈ. ಆ ವಿ ಅನ್ನೋದು ಏನಾಗಿರ್ತಾರೆ, ಯು ಮತ್ತು ವೈ ನ ನಡುವೆ ಇರ್ತಾರಂತೆ. ಓಕೆ, ಹಾಗಾದ್ರೆ ಇಲ್ಲಿ ಯಾರು ಕುತ್ಕೊಂತಿದ್ದಾರೆ, ಯು ಕುತ್ಕೊಂತಿದ್ದಾರೆ, ಇಲ್ಲಿ ಯಾರು ಕುತ್ಕೊಂತಿದ್ದಾರೆ, ವೈ ಕುತ್ಕೊಂತಾರೆ. ಹಾಗಾದ್ರೆ ನೆಕ್ಸ್ಟ್ ಏನೊಂದು ಹೇಳ್ತಾರೆ, ಯು ಡಸ್ ನಾಟ್ ಸಿಟ್ ಎಕ್ಸ್. ಅಂದ್ರೆ ಉಳಿದಿರೋ ಜಾಗ ಯಾವುದು, ಇಲ್ಲಿ. ಹಾಗಾದ್ರೆ ಈ ಎಕ್ಸ್ ಇಲ್ಲಿ ಬರ್ತಾರೆ ಅಂದ್ರೆ ಯು ಅವ್ರ ಪಕ್ಕ ಕುತ್ಕೊಂಡ್ಬಾರ್ದು. ಓಕೆನಾ? ಆಯ್ತು. ನೆಕ್ಸ್ಟ್ ಏನ್ ಕೇಳ್ತಾರೆ ಕ್ವಶನ್, ಹೂ ಈಸ್ ಸಿಟ್ಟಿಂಗ್ ಟು ರೈಟ್ ಆಫ್ ಯು. ಅಂದ್ರೆ ಯು ಇಲ್ಲಿ ಕುಂತಿದ್ದಾರೆ, ಯುನ ಬಲಕ್ಕೆ, ರೈಟ್ ಅಂದ್ರೆ ಯಾವ್ದು ಹೇಳಿದೀನಿ, ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳಿದೀನಿ. ಓಕೆನಾ? ಹಾಗಾದ್ರೆ ಯುನ ರೈಟ್ ಯಾರಿದಾರಪ್ಪ? ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ, ವಿ. ಆಪ್ಷನ್ ಅಲ್ಲಿ ಇದೆಯಾ, ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ನೋಡಿ, ABCDEFGH ಅಂತ ವ್ಯಕ್ತಿಗಳು ಇರ್ತಾರೆ. ABCDEFGH ಅಂತ ಎಷ್ಟು ಜನ ಟೋಟಲ್, 8 ಜನ ವ್ಯಕ್ತಿಗಳಿರ್ತಾರೆ. ಅವರು ಆರ್ ಸಿಟ್ಟಿಂಗ್ ಅರೌಂಡ್ ದಿ circular
ಸರ್ಕ್ಯುಲರ್ ಟೇಬಲ್ ಗೆ ಫೇಸ್ ಮಾಡ್ಕೊಂಡು ಕುಂತಿರ್ತಾರೆ. ಹಾಗಾದ್ರೆ ಏನ್ ಹೇಳ್ತಿದ್ರೆ ಎಚ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಓಕೆನಾ, ಎಚ್ ಅನ್ನೋರು ಎ ಎಲ್ಲಿ ಕುಂತಿರ್ತಾರೆ ಅವರ ಲೆಫ್ಟ್ ಗೆ ಎ ಕುಂತಿರ್ತಾರೆ, ಎಚ್ ಕುಂತಿರ್ತಾರಂತೆ. ಹಾಗಾದ್ರೆ ಬಟ್ ಈಸ್ ನಾಟ್ ನೈಬರ್ ಆಫ್ ಡಿ ಅಂಡ್ ಇ. ಅಂದ್ರೆ ಎಚ್ ಪಕ್ಕದಲ್ಲಿ ಡಿನು ಇರಬಾರ್ದು ಮತ್ತೆ ಇನು ಇರಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಬಿ ಎಲ್ಲಿ ಇರ್ತಾರೆ ಅವರ ರೈಟ್ ಯಾರು ಕುಂತಿರ್ತಾರೆ, ಎಫ್ ಇರ್ತಾರಂತೆ ಇಮಿಡಿಯೇಟ್ ಆಗಿ. ಓಕೆ, ನೆಕ್ಸ್ಟ್ ಸಿ ಈಸ್ ಬಿಟ್ವೀನ್ ಇ ಅಂಡ್ ಎಫ್. ಸಿ ಅನ್ನೋರು ಯಾರ ನಡುವೆ ಇರ್ತಾರೆ, ಇ ಮತ್ತು ಎಫ್ ನ ನಡುವೆ ಇರ್ತಾರಂತೆ. ನೆಕ್ಸ್ಟ್ ಜಿ ಈಸ್ ನೈಬರ್ ಆಫ್ ಇ. ಜಿ ಅನ್ನೋರು ಯಾರ ನೈಬರ್, ಇ ನ ನೈಬರ್ ಆಗಿರ್ತಾರೆ. ಹಾಗಾದ್ರೆ ಎ ಮತ್ತು ಬಿ ಯ ನಡುವೆ ಯಾರಿದ್ದಾರೆ. ಓಕೆ, ಓಕೆಪ್ಪ, ಇಲ್ಲಿ ನೋಡಿ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಇಂದಾನೆ, ಯಾಕೆಂದ್ರೆ ರಿಲೇಷನ್ ಸಿಗ್ತಾ ಹೋಗಲ್ಲ. ನಾನು ಲಾಸ್ಟ್ ಇಂದ ನೋಡ್ತಾ ಹೋಗ್ತೀನಿ, ರಿಲೇಷನ್ ಸಿಗುತ್ತೆ ಅಲ್ವನ್ರ. ಈಗ ನೋಡಿ, ಸಿ ಈಸ್ ಬಿಟ್ವೀನ್ ಇ ಅಂಡ್ ಎಫ್ ಅಂತ ಹೇಳ್ತಿದ್ರೆ, ಫಾರ್ ಎಕ್ಸಾಂಪಲ್ ಸಿ ಎಲ್ ಬರೆಯೋಣ, ಸಿ ಇಲ್ಲಿ ಇರ್ತಾರೆ ಅಂದ್ರೆ ಇ ಮತ್ತು ಎಫ್. ಇ ಇಲ್ಲಿ ಕುತ್ಕೊಬಹುದು, ಎಫ್ ಇಲ್ಲಿ ಕುತ್ಕೊಬಹುದು, ಅಥವಾ ಎಫ್ ಇಲ್ಲಿ ಕುತ್ಕೊಬಹುದು, ಇ ಇಲ್ಲಿ ಕುತ್ಕೊಬಹುದು. ಆಯ್ತಾ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಜಿ ಈಸ್ ನೈಬರ್ ಆಫ್ ಇ. ನೋಡಿ, ಇ ಇಲ್ಲಿ ಕುತ್ಕೊಂಡ್ರೆ ಜಿ ಇಲ್ಲಿ ಬರ್ತಾನೆ. ಅದೇ ಇ ಇಲ್ಲಿ ಕುತ್ಕೊಂಡ್ರೆ ಜಿ ಇಲ್ಲಿ ಬರುತ್ತೆ. ಇನ್ನ ಡಿಸೈಡ್ ಆಗ್ತಿರೋದು ಯಾವ್ದ್ರ ಮೇಲೆ, ಇ ಮೇಲೆ. ಓಕೆ, ಇನ್ನ ಕನ್ಫರ್ಮ್ ಆಗಿ ಇಲ್ಲ ನನಗೆ. ನೆಕ್ಸ್ಟ್ ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಎಫ್ ಎಲ್ಲಾದ್ರೂ ನಾನು ತಗೊಂಡು ಸಾಲ್ವ್ ಮಾಡಕ್ಕೆ ಏನಾದ್ರು ಜಾಗ ಇದೆಯಾ, ಕೊಟ್ಟಿಲ್ಲ. ಮತ್ತೆ ಯಾವ ತರ ಮಾಡೋದು, ನೆಕ್ಸ್ಟ್ ಅದ್ ಬಿಟ್ಟು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗ್ತೀನಿ ಅಂದ್ರೆ ಎಚ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಬಟ್ ನಾಟ್ ನೈಬರ್ ಆಫ್ ಡಿ. ಈಗ ಇವೆರಡು ಸ್ಟೇಟ್ಮೆಂಟ್ ಬರೆಯಕ್ಕೆ ನಮ್ಗೆಲ್ಲೂ ಜಾಗ ಇಲ್ಲ. ಓಕೆ, ಇದು ಡ್ರಾಯಿಂಗ್ ಹಂಗೆ ಇರಲಿ. ಇನ್ನೊಂದು ಸರ್ಕಲ್ ನೋಡಿ, 1 2 3 4 5 6 ಓಕೆನಾ, ಇಷ್ಟು ಇರಲಿ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ನೋಡಿ, ಇನ್ನೊಂದು ಏನ್ ಹೇಳ್ತಿದ್ದಾರೆ, ಎಚ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಎ ಇಲ್ಲಿದ್ದಾರೆ ಅಂತ ತೊಳಿ, ಎ ಇಲ್ಲಿದ್ದಾರೆ. ಹಾಗಾದ್ರೆ ಲೆಫ್ಟ್ ಅಂದ್ರೆ ಯಾರು, ಎಲ್ಲಿ ಹೋಗ್ತಾರೆ, ಹೆಚ್ಚು ಇಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರ, ಇಲ್ಲಿ ಬರ್ತಾರೆ ಹೆಚ್ಚು. ಮೀನ್ಸ್ ಲೆಫ್ಟ್ ಯಾವ್ದು ಇವ್ರಿಗೆ, ಇದು ಲೆಫ್ಟ್, ಇದು ರೈಟ್. ಓಕೆನಾ. ಹಾಗಾದ್ರೆ ಎಚ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಬಟ್ ನಾಟ್ ಡಿ ಈಸ್ ನೈಬರ್. ಡಿನು ಇಲ್ಲಿ ಯಾರು ಬರಬಾರ್ದು, ಡಿನು ಬರಬಾರ್ದು, ಇನು ಬರಬಾರದು. ಓಕೆ, ನೋಡಿ ಏನಪ್ಪ, ಎಚ್ ಈಸ್ ನೋಡಪ್ಪ, ಎಚ್ ಈಸ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಎನ ಲೆಫ್ಟ್ ಗೆ ಯಾರು ಇರ್ತಾರೆ ಅಂತ. ಆಮೇಲೆ ಇದು ಯಾರಿಗೆ ನೈಬರ್ ಆಗ್ಬಾರ್ದು ಅಂತ ಹೇಳ್ತಾರೆ, ಹೇಗಲ್ಲಪ್ಪ, ಎಚ್ ಕಂಪ್ಯಾರಿಸನ್ ಅವ್ರು ಹೋಗ್ತಿದ್ದಾರೆ. ಓಕೆನಾ, ಎಚ್ ಕಂಪ್ಯಾರಿಸನ್ ಇರುತ್ತೆ, ಡಿಗೂ ಮತ್ತೆ ಹೀಗೆ ಹೆಚ್ಚು ನೈಬರ್ ಆಗ್ಬಾರ್ದು. ಓಕೆನಾ, ಈ ಜಾಗದಲ್ಲಿ ಅವ್ರು ಬರಬಾರ್ದು, ಬೇರೆ ಎಲ್ಲಾದ್ರೂ ಬರಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬಂತು. ನೆಕ್ಸ್ಟ್ ಏನಿರುತ್ತೆ, ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಬರಿಬಹುದು, ನಾನು ಏನಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನು ಇಲ್ಲಿ. ಸರಿನಾ, ಆನ್ಸರ್ ಮಾಡಂಗಿದ್ರೆ ನಾವು ಮಾಡ್ಬೋದು. ನಿಮ್ಗೆ ಎಕ್ಸ್ಪ್ಲೇಷನ್ ಬೇಡ ಅಂದ್ರೆ ಹೇಳ್ರಿ, ನಾನು ಬರ್ಕೊಂಡು ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಏನ್ ಹೇಳ್ತಾರೆ, ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಫ್ ಬರೀತೀನಿ ಅಂದ್ರೆ, ಇಲ್ಲಿ ಬಿ ಬರೆದ್ರೆ ಇಲ್ಲಿ ಏನ್ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಫ್ ಬರೀತೀನಿ, ಎಫ್ ನ ರೈಟಿಗೆ ಯಾರು ಇರ್ತಾರಪ್ಪ, ಬಿ ಇರ್ತಾರೆ. ಓಕೆನಾ. ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಇಲ್ಲಿ ಎಫ್ ಬರೆದ್ರೆ ಚಾನ್ಸಸ್ ಎಲ್ಲೆಲ್ಲಿದೆ ನೋಡಿ, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಕುತ್ಕೊಂತಾರೆ ಅಂತ. ಈಗ ಇಲ್ಲಿ ಎಫ್ ಬರೆದ್ರೆ ಇಲ್ಲಿ ಬಿ ಬರ್ತಾರೆ, ಇಲ್ಲಿ ಎಫ್ ಬರೆದ್ರೆ ಇಲ್ಲಿ ಬಿ ಬರ್ತಾರೆ, ಇಲ್ಲಿ ಎಫ್ ಬರೆದ್ರೆ ಇಲ್ಲಿ ಬಿ ಬರ್ತಾರೆ. ಓಕೆನಾ. ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಬಿ ಯ ಬಲ, ಸಾರಿ ಉಲ್ಟಾ ಬರ್ತಿದ್ದೀವಿ. ಸ್ಟೇಟ್ಮೆಂಟ್ ಸ್ಟಾರ್ಟಿಂಗ್ ಇಂದ ಓದ್ಕೊಂಡು ಕರೆಕ್ಟಾಗಿ ಬರುತ್ತೆ ಸರ್. ನೋಡಪ್ಪ, ಸ್ಟೇಟ್ಮೆಂಟ್ ಫಸ್ಟ್ ಇಂದಾನೆ ಮಾಡ್ಕೊಂಡ್ಬಂದ್ರೆ ಕರೆಕ್ಟಾಗಿ ಬರುತ್ತೆ ಸರ್. ಓಕೆ, ಅದಕ್ಕೆ ಅಲ್ಲಿಂದ ಮಾಡ್ತಾ ಇದೀವಲ್ಲ.
ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ ಅಂದ್ರೆ ಎಫ್ ಅನ್ನೋರು ಏನಾಗಿರ್ತಾರೆ ಬಿ ನ ರೈಟ್ ಇರ್ತಾರೆ, ಬಿ ಯ ರೈಟ್ ಯಾರು ಇರ್ತಾರೆ, ಎಫ್ ಇರ್ತಾರಂತೆ. ಓಕೆನಾ? ಈಗ ಇಷ್ಟು ಸಿಕ್ಕಿದೆ, ಇಷ್ಟನ್ನ ಅಪ್ಲೈ ಮಾಡ್ಬೋದ ಇಲ್ಲಿ ಜಿ ಎ ಬಿ ಈ ಜಾಗದಾಗೆ ಜಿ ಇಲ್ಲಿ ತಾಣಲ್ಲ, ನಾನು ಇಲ್ಲಿ ಏನ್ ಅಂತೀನಿ ಎಫ್ ಅಂತೀನಿ. ಹಾಗಾದ್ರೆ ಇಲ್ಲಿ ಜಿ ನಾನು ತಾಂತಿಲ್ಲ ಅಂದ್ರೆ ಇಲ್ಲಿ ಜಿ ಕುಂತ್ಕಂತಾರೆ, ಹಾಗಾದ್ರೆ ಇಲ್ಲಿ ಯಾರು ಕುಂತ್ಕಂತಾರೆ, ಎಫ್ ಕುಂತ್ಕಂತಾರೆ. ಓಕೆನಾ? ಈಗ ನೋಡಿ ಕರೆಕ್ಟ್ ಆಗಿದೆಯಾ? ಎಚ್ ಪಕ್ಕ ಯಾರ್ಯಾರು ಕುತ್ಕೊಂಬಾರ್ದು ಅಂತಿದ್ರು, ಡಿನು ಮತ್ತೆ ಈ ಕುತ್ಕೊಂಬಾರ್ದು ಅಂದಿದ್ರು. ಕುಂತ್ಕೊಂಡಿದ್ದಾರ? ಕುಂತ್ಕೊಂಡಿಲ್ಲ. ಓಕೆನಾ? ಯಾರ್ಯಾರು ಇದ್ದಾರಪ್ಪ? ಎ ಬಿ ಸಿ ಇದಾರೆ, ಡಿ ಎಲ್ಲಿ ಬಂದ್ರು? ಸಿ ಮತ್ತು ಸರ್ ಜಿ ಸರ್ ಬಿಟ್ವೀನ್ ಸಿ ಅಂಡ್ ಜಿ ಸರ್. ಒಂದು ನಿಮಿಷ, ಡಿ ಎಲ್ಲೋ ಬಿಟ್ಟು ಯಾರು ಡಬಲ್ ಬರ್ದಿದೀವ ನೋಡ್ತಾ ಇದ್ದೀನಿ. ಅಲ್ಲೇ ಎಫ್ ಏನಾಗಿದೆ? ಇಲ್ಲಿ ಎಫ್ ಬಂದಿದೆ, ಇಲ್ಲೂ ಎಫ್ ಬರ್ತಾ ಇದೆ. ಓಕೆನಾ? ಹಾಗಾದ್ರೆ ಇಲ್ಲಿ ಯಾರು ಇರ್ಬೇಕಾಯ್ತು? ಹಾಗಾದ್ರೆ ಇಲ್ಲಿ ಸಾರಿ ಇಲ್ಲಿ ಎಫ್ ನಾವು ತಾಂತೀವಿ ಅಂದ್ರೆ ಏನಾಗ್ಬೇಕು? ಇಲ್ಲಿ ಬಿ ಎಲ್ಲಿ ಬರ್ಬೇಕು, ಮತ್ತೆ ಎಫ್ ಇಲ್ಲಿ ತಾಂಡ್ರೆ ಬಿ ಇಲ್ಲಿ ಬರ್ಬೇಕಾಗಿತ್ತು. ಮೀನ್ಸ್ ನಾವು ಈ ಜಾಗದಾಗ ಎಫ್ ತಾಂತ ಇದೀವಿ ಅಂದ್ರೆ ಇಲ್ಲಿ ಯಾರು ಬರ್ಬೇಕು? ಹಾಗಾದ್ರೆ ಇಲ್ಲಿ ಬರೋ ಬಿನ ಈ ಎಫ್ ಜಾಗ ಇಲ್ಲಿ ಬಿ ಬರ್ತಾರ, ಈ ಜಾಗದಲ್ಲಿ ಯಾರು ಇರ್ತಾರೆ? ಯಾರಿರ್ತಾರೆ? ಇಲ್ಲಿ ಯಾರು ಇರ್ತಾರಪ್ಪ? ಡಿ ಇಲ್ಲಿ ಇರ್ತಾರೆ. ಓಕೆ, ಇನ್ನೊಂದ್ಸತಿ ನೋಡಿ, ಎ ಬಿ ಸಿ ಡಿ ಇ ಇಲ್ಲ, ಇಲ್ಲಿ ಈ ತರ ಸರಿ ಈ ಇಲ್ಲೇ ಇದಾರೆ, ಎಫ್ ಇಲ್ಲ, ಇಲ್ಲಿ ಇರ್ತಾರೆ, ಎಫ್ ಇದ್ದಾರೆ, ಜಿ ಎಚ್. ಓಕೆ, ಇಲ್ಲಿ ನೋಡಿ ಎ ಬಿ ಸಿ ಸ್ಟೇಟ್ಮೆಂಟ್ಸ್ ನೋಡ್ಕೊಂಡು ಹೋಗೋಣ. ಎಚ್ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಎ ಇಲ್ಲಿದ್ದಾರೆ, ಅವರ ಲೆಫ್ಟ್ ಗೆ ಯಾರು ಇದಾರೆ ಅಂತಪ್ಪ? ಎಚ್ ಲೆಫ್ಟ್ ಅಲ್ಲಿ ಇದಾರ. ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ರೆ, ಬಟ್ ನೈಬರ್ ಆಫ್ ಡಿ ಮತ್ತೆ ಈ ನೈಬರ್ ಆಗ್ಬಾರ್ದು. ಡಿನು ಮತ್ತೆ ಈ ನೈಬರ್ ಆಗ್ತಿದಾರ, ಎಚ್ ಗೆ ಆಗ್ತಾ ಇಲ್ಲ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಎಫ್ ಅನ್ನೋರು ಏನಾಗ್ತಿದ್ದಾರೆ? ಇಮಿಡಿಯೇಟ್ ರೈಟ್. ಎಫ್ ಎಲ್ ಕುಂತ್ಕೊಂಡಿದ್ದಾರೆ, ಬಿ ಯ ರೈಟ್ ಯಾರಿದ್ದಾರೆ? ಎಫ್ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ. ಓಕೆ, ಕರೆಕ್ಟ್ ಆಗಿದ್ದಾರೆ. ಸಿ ಈಸ್ ಬಿಟ್ವೀನ್ ಇ ಅಂಡ್ ಎಫ್. ಸಿ ಈಸ್ ಬಿಟ್ವೀನ್ ಇ ಮತ್ತು ಎಫ್. ಇನು ಮತ್ತು ಎಫ್ ನ ನಡುವೆ ಸಿ ಕುತ್ಕೊಂಡಿರ್ತಾರಂತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಜಿ ಈಸ್ ನೈಬರ್ ಆಫ್ ಇ. ಜಿ ಅನ್ನೋರು ಇ ನ ನೈಬರ್ ಆಗಿದ್ದಾರೆ. ಓಕೆ, ಹಾಗಾದ್ರೆ ಎ ಮತ್ತು ಬಿ ನಡುವೆ ಯಾರಿದ್ದಾರೆ? ಎ ಮತ್ತು ಬಿ ನಡುವೆ ಯಾರಿದ್ದಾರೆ? ಯಾರಿದಾರಪ್ಪ? ಡಿ, ಆಪ್ಷನ್ ಎ. ಓಕೆ, ಓಕೆ, ಇಲ್ಲಿ ನೋಡಿ, ಎ ಬಿ ಸಿ ಡಿ ಇ ಎಫ್ ಅಂತ ಎಷ್ಟು ಜನ ಇದ್ದಾರೆ? 6 ಜನ ಇರ್ತಾರೆ. ಸಿಟ್ಟಿಂಗ್ ಇನ್ ಎ ರೋ ಇನ್ ಎ ಮೀಟಿಂಗ್. ದ ಪೊಲಿಟಿಷಿಯನ್ ಎಷ್ಟು ಜನ ಪೊಲಿಟಿಷಿಯನ್ ಇರ್ತಾರೆ? ದ ಪೊಲಿಟಿಷಿಯನ್ ಬಿ ಆಸ್ ಸಿಟ್ಟಿಂಗ್ ಬಿಟ್ವೀನ್ ಎಫ್ ಅಂಡ್ ಡಿ. ಪೊಲಿಟಿಷಿಯನ್ ಎಫ್ ಬಿ ಏನ್ ಮಾಡ್ತಾರೆ? ಎಫ್ ಮತ್ತೆ ಡಿ ಜೊತೆ ಕುತ್ಕೊಂತಾರಂತೆ. ಆದ್ರೆ ಪೊಲಿಟಿಷಿಯನ್ ಇ ಆಸ್ ಸಿಟ್ಟಿಂಗ್ ಬಿಟ್ವೀನ್ ಎ ಅಂಡ್ ಸಿ. ಓಕೆನಾ? ಅಂದ್ರೆ ಯಾರ್ಯಾರ ಜೊತೆ ಕುತ್ಕೊಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಆದ್ರೆ ಪೊಲಿಟಿಷಿಯನ್ ಎ ಡಸ್ ನಾಟ್ ಸಿಟ್ ಐದರ್ ಎಫ್ ಅಂಡ್ ಡಿ. ಅಂದ್ರೆ ಈ ಪೊಲಿಟಿಷಿಯನ್ ಎ ಏನಾಗಿರ್ತಾರೆ? ಎಫ್ ಮತ್ತೆ ಡಿ ಜೊತೆ ಕುತ್ಕೊಳ್ಳಲ್ವಂತೆ. ಹಾಗಾದ್ರೆ ನೆಕ್ಸ್ಟ್ ಪೊಲಿಟಿಷಿಯನ್ ಡಿ ಸಿನೂ ಅಷ್ಟೇ ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ದಿ ಪೊಲಿಟಿಷಿಯನ್ ಡಿ. ಆ ಸಿ ಅನ್ನೋರು ಡಿ ಜೊತೆ ಕುತ್ಕೊಳ್ಳಲ್ವಂತೆ. ಹಾಗಾದರೆ ಎಫ್ ನ ಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ? ಓಕೆ, ಒಟ್ಟು ಎಷ್ಟು ಜನ ಇದ್ರಪ್ಪ? 6 ಜನ. 1 2 3 4 5 6. ಓಕೆ, ಇಲ್ಲಿ ಯಾರ ಮಧ್ಯದಲ್ಲಿ ಕುತ್ಕೊಳ್ಳೋದು? ಬಿ ಅಲ್ವಾ? ಬಿ ಅಲ್ವಾ? ಅವ್ರ ಅಕ್ಕಪಕ್ಕ ಯಾರು ಕುತ್ಕೊಂತಾರೆ? ಎಫ್ ಮತ್ತೆ ಇಲ್ಲಿ ಎಫ್ ಇರ್ತಾರೆ, ಇಲ್ಲಿ ಡಿ ಇರ್ತಾರೆ, ಅಥವಾ ಇಲ್ಲಿ ಡಿ ಇರ್ತಾರೆ, ಇಲ್ಲಿ ಎಫ್ ಇರ್ತಾರೆ ಅಲ್ವನ್ರ? ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಈ ಏನ್ ಮಾಡ್ತಾರೆ? ಸೆಂಟ್ರಲ್ ಕುತ್ಕೊಂತಾರೆ. ಅವ್ರ ಅರ್ಥ ಐತೆ ಯಾರು ಕುತ್ಕೊಂಡಿರ್ತಾರೆ? ಎ ಮತ್ತೆ ಸಿ. ಎ ಇಲ್ಲಿ ಕುತ್ಕೊಂಡ್ ಬಂದ್ರೆ ಇಲ್ಲಿ ಸಿ ಇಲ್ಲಿ ಕುತ್ಕೊಂತಾರೆ, ಸಿ ಇಲ್ಲಿ ಕುತ್ಕೊಂಡ್ರೆ ಎ ಇಲ್ಲಿ ಕುತ್ಕೊಂತಾರೆ. ಓಕೆ ಅಲ್ವಾ? ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಸ್ಟೇಟ್ಮೆಂಟ್ ನೋಡಿ, ಪೊಲಿಟಿಷಿಯನ್ ಎ ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ಎಫ್ ಅಂಡ್ ಡಿ. ಈಗ ಎ ಇಲ್ಲಿ ಕುತ್ಕೊಂಡ್ಬಿಟ್ರೆ, ಎ ಈ ಜಾಗದಲ್ಲಿ ಕುತ್ಕೊಂಡ್ರೆ ಯಾರ್ಯಾರ ಪಕ್ಕ ಕುತ್ಕೊಂಡ್ಬಾರ್ದು ಅಂತ ಅವರು? ಎಫ್ ಮತ್ತೆ ಡಿ ಪಕ್ಕ ಕುತ್ಕೊಂಡ್ಬಾರ್ದು. ಎಫ್ ಕುತ್ಕೊಂಡ್ಬಾರ್ದು, ಇಲ್ಲಿ ಡಿನು ಕುತ್ಕೊಂಡ್ಬಾರ್ದಂತೆ. ಎ ಇಲ್ಲಿ ಕುತ್ಕೊಂಡ್ರೆ ಅಕಸ್ಮಾತ್ ಈ ಏನನ್ನ ತೆಗಿತೀನಿ, ಇಲ್ಲಿ ನನಗೆ ಸಿ ಇಲ್ಲಿ ಕುಣಿಸ್ತೀನಿ, ಎ ಇಲ್ಲಿ ಕುಣಿಸ್ತೀನಿ, ಕುಣಿಸ್ಕೊಂಬೋದಾ? ಆಯ್ತು. ನೆಕ್ಸ್ಟ್ ಹೋಗ್ತೀನಿ. ಪೊಲಿಟಿಷಿಯನ್ ಡಿ ಡಸ್ ನಾಟ್ ಸಿಟ್ ದ ಪೊಲಿಟಿಷಿಯನ್ ಡಿ. ಅಂದ್ರೆ ಸಿ ಏನ್ ಮಾಡ್ತಾರೆ? ಡಿ ಪಕ್ಕ ಕುತ್ಕೊಳ್ಳಲ್ವಂತೆ. ಯಾರ ಪಕ್ಕ ಕುತ್ಕೊಳ್ಳಲ್ಲ? ಸಿ ಡಿ ಪಕ್ಕ. ಹಾಗಾದ್ರೆ ಈ ಡಿ ನ ಇಲ್ಲಿ ತೆಗಿತೀನಿ. ಹಾಗಾದ್ರೆ ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಂತ ನೋಡಿ, ಈ ಡಿ ಇಲ್ಲಿ ಕುತ್ಕೊಂತಾರೆ, ಎಫ್ ಇಲ್ಲಿ, ಸಿ. ಓಕೆನಾ? ಕಂಡೀಷನ್ ಸ್ಯಾಟಿಫೈ ಆಗಿದೆಯಾ?
ಆಯ್ತು. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎಫ್ ನ ಹತ್ತ ಐತೆ ಯಾಕೆ ಕೂತ್ಕೊಂತಾರೆ, ಎಫ್ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಎಫ್ ನ ಹತ್ತ ಐತೆ ಯಾರಿದ್ದಾರೆ, ಬಿ ಮತ್ತು ಬಿ ಅಂಡ್ ಸಿ ಅಲ್ವನ್ರ. ಆಪ್ಷನ್ ಇ ಬಿ ಅಂಡ್ ಸಿ. ಓಕೆ, ರೈಟ್ ಡೌನ್. ಓಕೆ ನೋಡಿ, 8 persons ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಎಷ್ಟು ಜನ ಇದ್ದಾರೆ, 8 ಜನ ಇರ್ತಾರೆ. ಅವ್ರು ಏನ್ ಮಾಡಿದ್ರೆ ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ ಕುಂತ್ಕೊಂಡು ಸೆಂಟರ್ ಗೆ ಫೇಸ್ ಮಾಡಿರ್ತಾರಂತೆ. ಓಕೆನಾ, ಒಂದು ಸರ್ಕ್ಯುಲರ್ ಟೇಬಲ್ ಅದರಲ್ಲಿ ಎಷ್ಟು ಜನ ಇದಾರಂತಪ್ಪ, 8 ಮೆಂಬರ್ಸ್. 1 2 3 4 5 6 7 8 ಒಟ್ಟು 8 ಜನ ಇದಾರಂತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಡಿ ಈಸ್ ಬಿಟ್ವೀನ್ ಜಿ ಅಂಡ್ ಎ. ಡಿ ಅನ್ನೋರು ಏನಾಗ್ತಾರಂತೆ, ಜಿ ಮತ್ತು ಎ ನ ನಡುವೆ ಆಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಡಿ ಇಲ್ಲಿದ್ರೆ ಜಿ ಇಲ್ಲಿ ಇರ್ತಾರೆ, ಇಲ್ಲಿ ಎ ಇರ್ತಾರೆ, ಅಥವಾ ಎ ಇಲ್ಲಿ ಇರ್ತಾರೆ, ಅಥವಾ ಜಿ ಇಲ್ಲಿ ಇರ್ತಾರೆ ಅಲ್ವನ್ರ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಅಂಡ್ ಫೇಸಿಂಗ್ ಬಿ. ಡಿ ಇಲ್ಲಿ ಕುತ್ಕೊಂಡ್ರೆ ಅವರ ಎದುರುಗಡೆ ಯಾರು ಮಕ ಮಾಡಿರ್ತಾರಂತೆ, ಯಾರು, ಬಿ. ಎಲ್ಲಿ, ಇಲ್ಲಿ ಬರ್ತದೆ. ಓಕೆನಾ. ನೆಕ್ಸ್ಟ್ ಎಫ್ ಈಸ್ ಬಿಟ್ವೀನ್ ಎ ಅಂಡ್ ಎಚ್. ಎಫ್ ಅನ್ನೋರ್ನ ನಡುವೆ ಎಫ್ ನಡುವೆ ಇರ್ತಾರೆ, ಯಾರ್ಯಾರ ಪಕ್ಕ, ಎಚ್ ಮತ್ತೆ ಎ ಪಕ್ಕ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಎಚ್ ಈಸ್ ಥರ್ಡ್ ರೈಟ್ ಆಫ್ ಡಿ. ಎಚ್ ಅನ್ನೋದು ಏನಾಗಿರ್ತಾರೆ, ಡಿ ಎಲ್ಲಿ ಕೂತ್ಕೊಂತಾನೋ ಅವನ ಮೂರನೇನು. ಹಾಗಾದ್ರೆ ನಾವ್ ಏನ್ ಮಾಡ್ಬೋದು, ಇಲ್ಲಿ ಡಿ ಇದೆ ಅಲ್ವಾ, ಈ ಡಿ ಇಂದ ಎಚ್ ನ ಕುಂಡಿಸಿ ಆಮೇಲೆ ನೋಡ್ಕೊಬೋದಾ. ಡಿ ಗೆ ರೈಟ್, ಎಚ್ ಈಸ್ ಥರ್ಡ್ ರೈಟ್ ಆಫ್ ಡಿ ಅಂದ್ರೆ ಡಿ ಯ ರೈಟ್ ಗೆ. ರೈಟ್ ಅಂದ್ರೆ ಎಲ್ಲಿ ಹೋಗ್ತಾರೆ, ಹೆಚ್ಚು 1 2 3 ಇಲ್ಲಿ ಬರ್ತಾರನಪ್ಪ ಹೆಚ್ಚು. ಎಚ್ ಇಲ್ಲಿ ಬಂದು ಕುತ್ಕೊಂಡ್ರು. ಹಾಗಾದ್ರೆ ಎಚ್ ಇಲ್ಲಿ ಕುತ್ಕೊಂತಾರೆ ಅಂದ್ರೆ ಎಫ್ ತಾನೇ ಇವ್ರ ನಡುವೆ ಕುತ್ಕೊಳ್ಳೋದು, ಇಲ್ಲಿ ಎಫ್ ಕುತ್ಕೊಂತಾರಂತೆ. ಆಗ ನೆಕ್ಸ್ಟ್ ಇಲ್ಲಿ ಯಾರು ಕುತ್ಕೊಬೇಕು, ಎ ಕುತ್ಕೊಂತಾರೆ. ಹಾಗಾದ್ರೆ ಇಲ್ಲಿ ಯಾರು ಕುತ್ಕೊಳಲ್ಲ, ಜಿ ಕುತ್ಕೊಳಲ್ಲ. ಹಾಗಾದ್ರೆ ಇಲ್ಲಿ ಜಿ ಇಲ್ಲಿ ಎ ಕುತ್ಕೊಳ್ಳ. ಓಕೆನಾ, ಆಯ್ತಾ. ನೆಕ್ಸ್ಟ್ ಇ ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಜಿ. ಏನ್ ಹೇಳ್ತಿದ್ದಾರೆ, ಜಿ ಎಲ್ಲಿ ಕುತ್ಕೊಂಡಿದ್ದಾರೆ, ಜಿ ಇಲ್ಲಿ ಕುತ್ಕೊಂಡಿದ್ದಾರೆ. ಇವರ ಸೆಕೆಂಡ್ ಲೆಫ್ಟ್ ಗೆ ಯಾರು ಹೋಗ್ತಾರೆ, ಇ. 1 2 ಇಲ್ಲಿ ಯಾರು ಕುತ್ಕೊಂತಾರೆ, ಇ. ಆಯ್ತಾ. ನೆಕ್ಸ್ಟ್ ಇಲ್ಲಿ ಯಾರನ್ನ ಬಿಟ್ಟಿದೀವಿ ನೋಡಿ, ಎ ಬಿ. ನೆಕ್ಸ್ಟ್ ಬಿಟ್ಟಿರೋದು ಯಾವುದು, ಸಿ. ಸಿ ಬಿಟ್ಬಿಟ್ಟಿದೀವಿ. ಸಿ ಅಂದ್ರೆ ಡಿ ಇ ಎಫ್ ಜಿ ಎಚ್. ಕರೆಕ್ಟ್ ಆಗಿದೆಯಲ್ವಾ. ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ, ಹೂ ಇಸ್ ದ ಪರ್ಸನ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಸಿ ಯ ಲೆಫ್ಟ್ ಗೆ ಯಾರು ಕುಂತಿದ್ದಾರೆ, ಇ ಕುಂತಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ತೀನಿ, ಮೂರ್ ಜನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಕಂಟಿನ್ಯೂಸ್ ಆಗಿ ಯಾರಿದ್ದಾರೆ, ಇ ಬಿ ಎಚ್ ಅಲ್ವನ್ರ. ಇ ಬಿ ಎಚ್ ಅಲ್ಲಿ ಇದೆ ನೋಡಿ, ಇ ಬಿ ಎಚ್. ಆಪ್ಷನ್ ಡಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಅರವಿಂದ್, ಬಾಲ, ಚಿತ್ರ, ದೀಪ ಅಂಡ್ ಹರಿ, ಮಹಾ ಅಂಡ್ ಮಧು ಅಂಡ್ ಅಭಿ ಆರ್ ಸಿಟ್ಟಿಂಗ್ ಅರೌಂಡ್ ದಿ ಸರ್ಕ್ಯುಲರ್ ಫೇಸಿಂಗ್ ಸೆಂಟರ್. ಅಂದ್ರೆ ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ ಎಷ್ಟು ಜನ ಒಟ್ಟಿರೋದಿಲ್ಲಿ, ಎಷ್ಟಪ್ಪ, 8 ಜನ. 1 2 3 4 5 6 7 8 ಒಟ್ಟು 8 ಜನ ಇರ್ತಾರೆ. ಒಂದು ಸರ್ಕ್ಯುಲರ್ ಫೇಸ್ ಮಾಡಿದ್ದಾರೆ. ಆಯ್ತಾ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಬಾಲ ಸಿಟ್ಟಿಂಗ್ ಥರ್ಡ್ ರೈಟ್ ಆಫ್ ಮಹಾ ಅಂಡ್ ಥರ್ಡ್ ಲೆಫ್ಟ್ ಆಫ್ ಹಬಿ. ಅಂದ್ರೆ ಬಾಲ ಅನ್ನೋದು ಇಲ್ಲಿ ಕುಂತಿರ್ತಾರೆ ಅಂದ್ರೆ ಯಾರು, ಬಾಲ ಇಲ್ಲಿ ಕುಂತಿದ್ರೆ ಅವರು ಮಹಾ ಎಲ್ಲಿ ಕುಂತಿರ್ತಾರೆ, ಮಹಾ ಇಲ್ಲಿರ್ತಾರನೋ ರೈಟ್ ಗೆ. 1 2 3 ರೈಟ್ ಇದಾರ, ಇದೆ ರೈಟ್. ನೆಕ್ಸ್ಟ್ ಲೆಫ್ಟ್ ಗೆ ಯಾರು ಇರ್ತಾರೆ, ಅಭಿಯಲ್ಲಿ ಲೆಫ್ಟ್ ತಾನೇ ಇರೋದು ಬಾಲ. ಓಕೆನಾ, ಆಯ್ತು. ನೆಕ್ಸ್ಟ್ ಚಿತ್ರ ಸಿಟ್ಟಿಂಗ್ ಫೋರ್ತ್ ಲೆಫ್ಟ್ ಆಫ್ ಅರವಿಂದ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅರವಿಂದ್ ನಾನು ಇಲ್ಲಿ ಬರೆದ್ರೆ, ಅರವಿಂದ್ ನ ಫೋರ್ತ್ ಲೆಫ್ಟ್ ಯಾರು ಇರ್ತಾರಂತಪ್ಪ, ಚಿತ್ರ. 1 2 3 4 ಇಲ್ಲಿ ಯಾರು ಇರ್ತಾರೆ, ಚಿತ್ರ ಇರ್ತಾರೆ. ಒಂದ್ ಚಾನ್ಸ್ ಇದೆ. ಅಥವಾ ಇಲ್ಲಿ ನಾನು ಅರವಿಂದ್ ಇಲ್ಲಿ ಬರೆದ್ರೆ 1 2 3 4 ಇದೆಯಾ, ಚಿತ್ರ ಬರ್ತಿದಾರಾ, ಜಾಗ ಆಗ್ತಾ ಇಲ್ಲ. ನೆಕ್ಸ್ಟ್ ಇಲ್ಲ, ನಾನು ಇಲ್ಲಿ ಅರವಿಂದ್ ಬರೀತೀನಿ, ಇಲ್ಲಿ ಬರೀತೀನಿ. 1 2 3 4 ಚಾನ್ಸ್ ಇದೆಯಾ, ಇಲ್ಲ. ಆಯ್ತು, ಇದು ಆಗ್ತಾ ಇಲ್ಲ, ಇಲ್ಲೂ ಆಗ್ತಾ ಇಲ್ಲ. ನೆಕ್ಸ್ಟ್ ಇನ್ನೆಲ್ಲಿ ಬರಿಬಹುದಾಯ್ತು, ಇಲ್ಲಿ ಬಿಟ್ರೆ ಇಲ್ಲಿ ಬರಿಬಹುದು ಅಲ್ವಾ.
ಇಲ್ಲಿ ಅರವಿಂದ್ ಇಲ್ಲಿ ಬರೀತೀನಿ 1 2 3 4 ಚಾನ್ಸ್ ಇದೆಯಾ? ಹಾಗಾದ್ರೆ ಇಲ್ಲೂ ಅರವಿಂದ್ ನ ಬರೆಯಕ್ಕಾಗಲ್ಲ. ಆದ್ರೆ ಅರವಿಂದ್ ಎಲ್ಲಿ ಬರಿಬಹುದು? ಈ ಜಾಗದಲ್ಲಿ ಬರೀಬಹುದು ಅಥವಾ ಇಲ್ಲಿ ಬರಿಬಹುದು. ಇಲ್ಲಿ ಅರವಿಂದ ಇಲ್ಲಿ ನಾನು ಬರೋದ್ರೆ 1 2 3 4 ಬರ್ತಾರ? ಆಯ್ತಲ್ರ? ಅಂದ್ರೆ ಚಿತ್ರ ಮತ್ತೆ ಅರವಿಂದ್ ಇವೆರಡು ಜಾಗದಲ್ಲಿ ಮಾತ್ರ ಕುಂತ್ಕೊಳಕ್ ಚಾನ್ಸ್ ಇದೆ. ಇನ್ನೆಲ್ಲರೂ ಕುಂತ್ಕೊಳಕ್ ಚಾನ್ಸ್ ಇದೆಯಾ? ಆಗ್ತಾ ಇಲ್ಲ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಅರವಿಂದ್ ಡಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಮಹಾ ಅಂಡ್ ಬಾಲಾ. ಅರವಿಂದ್ ಏನಾಗಿದ್ದಾರೆ? ಮಹಾ ಪಕ್ಕನು ಕುತ್ಕೊಳ್ಳಲ್ಲ, ಬಾಲನ್ ಪಕ್ಕನು ಕುತ್ಕೊಳ್ಳ. ಆದ್ರೆ ಅರವಿಂದ್ ಡಸ್ ನಾಟ್ ಇಮಿಡಿಯೇಟ್ ನೈಬರ್. ರೈಟ್ ಲೆಫ್ಟ್ ಅಂತ ಏನು ಹೇಳ್ತಿಲ್ಲ. ಆದ್ರೆ ಎಲ್ಲಿ ಕುತ್ಕೊಳ್ಳಲ್ಲ ಅಂತ ಅವರು ಮಹಾ ಮತ್ತು ಬಾಲನ ಪಕ್ಕ ಕುತ್ಕೊಳ್ಳಲ್ಲ. ಮಹಾ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಮತ್ತೆ ಬಾಲ ಎಲ್ಲಿದ್ದಾರೆ? ಅಂದ್ರೆ ಅರವಿಂದ್ ಇಲ್ಲಿ ಕುತ್ಕೊಂತಾನ? ಇಲ್ಲ, ಅರವಿಂದ್ ಇಲ್ಲಿ ಕುತ್ಕೊಳ್ಳಲ್ಲ. ಹಾಗಾದ್ರೆ ಫಿಕ್ಸ್ ಚೈತ್ರ. ಇಲ್ಲಿ ಅರವಿಂದ್ ಇಲ್ಲಿ ಕುತ್ಕೊಂತಾನ? ಚಿತ್ರ ಇಲ್ಲಿ ಕುತ್ಕೊಳ್ಳಲ್ಲ. ಹಾಗಾದ್ರೆ ಇಲ್ಲಿ ಅರವಿಂದ್ ಕುತ್ಕೊಂತಾನ? ಇಲ್ಲ, ಅರವಿಂದ್ ಕುತ್ತಾನ? ಅರವಿಂದ್ ಮತ್ತೆ ಚೈತ್ರ ಫಿಕ್ಸ್ ಆದ್ರು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಹರಿ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಬಾಲ. ಅಂದ್ರೆ ಬಾಲನ ನೈಬರ್ ಆಗಿ ಯಾರಿರಲ್ವಂತೆ? ಹರಿ. ಅಂದ್ರೆ ಇಲ್ಲೂ ಹರಿ ಬರಲ್ಲ, ಇಲ್ಲೂ ಹರಿ ಬರಲ್ಲ. ಹಾಗಾದ್ರೆ ಎಲ್ಲಿ ಬರ್ತಾರೆ ಹರಿ? ಈ ಜಾಗದಲ್ಲಿ ಬರ್ತಾನೆ, ಮಹಾಪಕ್ಕ ಹರಿ. ಓಕೆನಾ? ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಇವೆರಡು ಜಾಗ ಮಾತ್ರ ಬ್ಯಾಲೆನ್ಸ್ ಇದೆ. ಅಲ್ಲಿ ನೋಡಿ, ಮಧು ಸಿಟ್ ಸೆಕೆಂಡ್ ರೈಟ್ ಆಫ್ ದೀಪ. ಮಧು ಏನ್ ಮಾಡ್ತಾರೆ? ದೀಪನ ರೈಟಿಗೆ ಕುತ್ಕೊಂತಾರೆ. ಈಗ ನೋಡಿ, ದೀಪನ ನಾನು ಇಲ್ಲಿ ಬರೆದ್ರೆ ರೈಟಿಗೆ ಹೋಗಕ್ಕಾಗುತ್ತಾ? ಹೋಗಕ್ಕಾಗಲ್ಲ. ಅದೇನೋ ರೈಟು. ಇದನ್ನ ದೀಪ ಬರ್ರೆ ಇಲ್ಲ ಮಧು ಬರೋದು. ಇಲ್ಲಿ ಬರೆದ್ರೆ ಮಧು ಎಲ್ಲ ಹೋಗ್ತಾನೆ, ಅಭಿಜಾಗ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಯಾರು ಬರ್ತಾರೆ? ದೀಪ ಇಲ್ಲಿ ಕುತ್ಕೊಂಡ್ರೆ ಇಲ್ಲಿ ಯಾರು ಕುತ್ಕೊಂತಾರೆ? ಮಧು ಕುತ್ಕೊಂತಾರೆ. ಆಯ್ತಾ? ಇನ್ನೊಂದ್ಸತಿ ನೀಟಾಗಿ ಬರ್ಬಿಡೋಣ ಡ್ರಾಯಿಂಗ್. 1 2 3 4 5 6 7 8. ಓಕೆ, ಇಲ್ಲಿ ಯಾರಿದ್ದಾರೆ? ಹರಿ ಇಲ್ಲಿ ಇರ್ತಾರೆ. ಇಲ್ಲಿ ಯಾರಿದ್ದಾರಪ್ಪ? ಅಭಿ ಇಲ್ಲಿ, ಅರವಿಂದ್ ಇಲ್ಲಿ, ಮಧು, ಆಮೇಲೆ ಇಲ್ಲಿ ಯಾರು? ಬಾಲ. ನೆಕ್ಸ್ಟ್ ಇಲ್ಲಿ ದೀಪ. ನೆಕ್ಸ್ಟ್ ಇಲ್ಲಿ ಚಿತ್ರ ಇಲ್ಲಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಹೇಳ್ತಿದ್ರೆ, ಹೂ ಈಸ್ ನೆಕ್ಸ್ಟ್ ಲೆಫ್ಟ್ ಆಫ್ ಬಾಲ. ಬಾಲ ಎಲ್ಲಿ ಕುಂತಿದ್ದಾರೆ? ಇಲ್ಲಿದ್ದಾರೆ. ಹಾಗಾದ್ರೆ ಲೆಫ್ಟ್ ಯಾವುದು ಬಾಲಂದು? ಯಾರೋ? ಹಾಗಾದ್ರೆ ಯಾರೋ ಲೆಫ್ಟ್ ಇರೋದು? ದೀಪ. ಆನ್ಸರ್ ಆಪ್ಷನ್ ಬಿ, ದೀಪ. ಓಕೆ, ರೈಟ್.